ಎಷ್ಟೋ ಸಂದರ್ಭಗಳಲ್ಲಿ ನೀನ್ ಹೀಗೆ ಮಾಡಿದ್ಯಾ. ಜಾತ್ರೆಯಲ್ಲಿ ಪ್ರಸಾದ ಮಾಡೋ ವಿಷಯದಲ್ಲಾಗ್ಲಿ, ದೇವ್ರ ಕೋಣೆಯಿಂದ ಅಮ್ಮನವರ ಪೆಟ್ಟಿಗೆನ ಹೊರಗಡೆ ತಗೊಂಡ್ ಬರೋ ವಿಷಯದಲ್ಲಾಗ್ಲಿ ನಾನು ಆಸೆ ಪಟ್ಟ ಹಾಗೆ ನೀನ್ ಮಾಡ್ಲಿಲ್ಲ. ನನ್ನ ಸೊಸೆ ಆಗ್ತಿರೋ ನೀನು ನಿನ್ನ ಕೈಯಾರೆ ಶುಭ ಆಗತ್ತೆ ಅನ್ಕೊಂಡ ಪ್ರತಿ ಸಲ ಹೀಗೆ ಮಾಡ್ತೀಯ. ಅರ್ಥ ಇಲ್ದಿರೋ ಕಾರಣ ಹೇಳ್ತೀಯ. ಏನೋ ಗೊತ್ತಿಲ್ಲದೆ ಹಾಗಾಗೋಯ್ತು, ಕ್ಷಮಿಸಿ ಅತ್ತೆ. ಪ್ರತಿ ಸಲ ಕ್ಷಮಿಸಿ ಅಂತ ಕೇಳ್ಬಿಟ್ರೆ ಆಗೋಗುತ್ತಾ? ಅಮ್ಮ ಗೊತ್ತಿಲ್ಲದೆ ಆಯ್ತು ಅಂತಿದ್ದಾಳೆ ಅಲ್ವಾ, ಬಿಟ್ಬಿಡು. ದೇವ್ರ ಕಾರ್ಯ ಮಾಡೋವಾಗ ಏಕಾಗ್ರತೆ, ಶ್ರದ್ಧೆ, ನಿಷ್ಠೆ ಇರಬೇಕು ಶ್ರೀಕರ್. ಇನ್ನು ಇವ್ರೇನ್ ಚಿಕ್ಕ ಮಕ್ಕಳ? ಮಾಡಿ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಿದ್ರೆ ಹೇಗೆ? ಎಲ್ಲರ ಮುಂದೆ ನೀವು ನಮ್ ನಿಹಾರಿಕನ ಅವಮಾನಿಸೋದು ಕರೆಕ್ಟ್ ಅಲ್ಲ ವೇದವತಿ ಅವರೇ. ನಿಮ್ ಇಷ್ಟ ಬಂದಾಗ ಮಾತಾಡಿದ್ರೆ ನಾವು ಸುಮ್ಮನಿರಲ್ಲ. ನಮ್ಮ ಮಗಳಿಗೆ ನಿಮ್ಮ ಮಗನಿಗೆ ಎಂಗೇಜ್ಮೆಂಟ್ ಆಗಿ ಎಷ್ಟು ದಿನ ಆಯ್ತು ರೀ? ಮದುವೆ ಆಗದೇನೆ ಎಷ್ಟು ದಿನ ಅಂತ ನಮ್ಮ ಮಗಳನ್ನ ನಿಮ್ಮ ಮನೇಲೇ ಇಟ್ಕೋತೀರಾ? ತಪ್ಪೆಲ್ಲ ನಮ್ಮ ಮಗಳದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಸರಿ ಸರಿ, ಆಗಿದ್ದೇನೋ ಆಗೋಯ್ತು, ಬಿಟ್ಬಿಡಿ. ನಿಮ್ಮ ಮಗನ್ನ ಪ್ರೀತಿಸಿದ್ದೀನಿ, ನಿಮ್ಮ ಮಗನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿಮ್ಮ ಮನೆ ಸುತ್ತಾನೆ ತಿರುಗ್ತಿದ್ದೀನಿ. ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ ಅಲ್ವಾ? ನಿಂಗೆ ಅಳ್ಸೋದಷ್ಟೇ ಬರತ್ತೆ ಅನ್ಕೊಂಡೆ, ಅಳೋದು ಕೂಡ ಗೊತ್ತಾ ನಿಹಾರಿಕಾ? ನೋಡಿದ್ರ ಅತ್ತೆ, ನೀವು ನಿಹಾರಿಕಾನ 4 ಜನದ ಮುಂದೆ ಅವಮಾನ ಮಾಡಿದ್ದಕ್ಕೆ ಅವನಿ ಕೂಡ ಹಾಗೆ ಮಾತಾಡ್ತಿದ್ದಾಳೆ. ಹೌದಮ್ಮ, ಆವಾಗ ನಿನ್ ಸ್ಥಾನನ ಮರ್ತು ಮಾತಾಡ್ಬಿಡ್ತೀಯ ನೀನು. ಹೌದು ಅತ್ತೆ ಅವ್ರೆ, ಮನೆಯವ್ರನ್ನ ಹೊರಗಡೆಯವ್ರ ಮುಂದೆ ಬೈಬೇಡಿ. ನಿಮಗ್ ನಾನು ಹೇಳ್ಬಾರ್ದು, ಆದ್ರೂ ಹೇಳ್ತಿದ್ದೀನಿ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಾವು ನಿಮ್ಗೆ ಎದುರು ಮಾತಾಡ್ತಿಲ್ಲ ತಾತ, ಇದ್ದಿದ್ದಾಗ ಮಾತಾಡ್ತಿದೀವಿ. ಅಮ್ಮ, ಹಬ್ಬದ ದಿನ ಅನಾವಶ್ಯಕವಾಗಿ ನಿಹಾರಿಕನ ಅಳಿಸಿದ್ರಿ ಅಲ್ವಾ? ಸಮಾಧಾನ ಮಾಡ್ಕೋ ನಿಹಾರಿಕಾ. ಅವಮಾನ ನಡೆದಿರೋ ಜಾಗದಲ್ಲಿ ಸಿಂಪತಿ ತಗೊಳ್ಳೋದು ಹೇಗೆ ಅಂತ ನಂಗೆ ಗೊತ್ತು ಅವನಿ. ನಿಹಾರಿಕಾ, ಕೂಲ್. ನಿನಗೆ ಬೈದಿದ್ದು ಹೊರಗಿನವರಲ್ಲ ಅಲ್ವಾ, ಅತ್ತೇನೆ ಅಲ್ವಾ, ಬೇಜಾರು ಮಾಡ್ಕೋಬೇಡ. ಸುಮ್ನಿರಮ್ಮ. 4 ದಿನದಲ್ಲಿ ಮದುವೆ ಇಟ್ಕೊಂಡು ನೀವೀಗ ನನ್ನ ಮಗಳಿಗೆ ಬೈಯೋದು ನನಗೇನು ಇಷ್ಟ ಆಗ್ತಿಲ್ಲ ವೇದವತಿ ಅವರೇ. ಆಗಾಗ ಇಂಥ ಘಟನೆಗಳು ನಡೆದಾಗ ನನಗೆ ತುಂಬಾ ಭಯ ಆಗತ್ತೆ ಪುರೋಹಿತ್ರೆ. ಮದುವೆ ಅಷ್ಟರಲ್ಲಿ ಏನೇನ್ ನಡೆಯುತ್ತೋ ನನಗೆ ಭಯ ಆಗ್ತಿದೆ. ಪರಿಹಾರ ಮಾರ್ಗ ಏನಾದ್ರೂ ಇದ್ರೆ ನೀವೇ ಹೇಳ್ಬೇಕು. ಚಿಂತೆ ಮಾಡಬೇಡಿ. ಹಬ್ಬ ಆದ ತಕ್ಷಣ ಕುಟುಂಬದ ಪರಿಸ್ಥಿತಿ ಬಗ್ಗೆ ಕಣಿ ಹೇಳೋ ಅಮ್ಮನ ಹತ್ರ ಹೋಗಿ ಭವಿಷ್ಯ ಕೇಳಿ ತಿಳ್ಕೊಳ್ಳಿ. ಮನೇಲಿ ಏನೋ ಸಮಸ್ಯೆ ಇದ್ರೇನೆ ಹೀಗೆ ನಡೀತಾ ಇರುತ್ತೆ. ಅವಳೇ ಆ ವಿಷಯಗಳ ಬಗ್ಗೆ ನಿಮ್ಗೆ ಹೇಳೋಕ್ಕಾಗೋದು. ಆದಷ್ಟು ಬೇಗ ದೇವಸ್ಥಾನದ ಹತ್ರ ಬಾ ಅನ್ನಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಸ್ವಿಚ್ ಆಫ್ ಆಗಿದೆ. ಅಕ್ಕ ಎಲ್ಲಿದ್ದಾಳೆ? ಹೊರಟಿದ್ದಾಳ ಇಲ್ವಾ? ಪಾಪ ಅವನಿ, ಅಕ್ಕ ಯಾಕಿನ್ನೂ ಬಂದಿಲ್ಲ ಅಂತ ಪದೇ ಪದೇ ಫೋನ್ ಟ್ರೈ ಮಾಡ್ತಿದ್ದಾಳೆ. ನಿಮ್ಮ ಅಕ್ಕ ದೇವಸ್ಥಾನದ ಹತ್ರ ಬರ್ದಿರೋ ಹಾಗೆ ನಾನು ಲಾಕ್ ಮಾಡಿದ್ದೀನಿ ಅವನಿ. ನೀನು ಎಷ್ಟೇ ಸರಿ ಟ್ರೈ ಮಾಡಿದ್ರೂ ಲಾಭ ಇಲ್ಲ. ರಿಸೀವ್ ಮಾಡಕ್ಕ.
ಹಬ್ಬದ ದಿನ ನಿನಗ್ ನ್ಯಾಯ ಸಿಗತ್ತೆ ಅವನಿ. ಈ ಅಕ್ಕ ನಿನಗ್ ನ್ಯಾಯ ಕೊಡಿಸ್ತಾಳೆ. ಈ ಅಕ್ಕ ಯಾಕಿನ್ನೂ ಬಂದಿಲ್ಲ ಅಂತ ನನಗ್ ಫೋನ್ ಮಾಡ್ತಾ ಇರ್ತೀಯ. ಫೋನ್ ನನಗೆ ಯಾವಾಗ ಸ್ವಂತ ಆಗತ್ತೆ ಅವನಿ? ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ. ಛೇ, ಆ ಸುಜಾತ ತಪ್ಪಿಸ್ಕೊಂಡ್ಲು ಅನ್ನೋ ವಿಷಯನ ವಿಕಾಸ್ ಸರ್ಗೆ ಫೋನ್ ಮಾಡಿ ಹೇಳೋಣ ಅಂದ್ರೆ ಫೋನೇ ಕನೆಕ್ಟ್ ಆಗ್ತಿಲ್ಲ. ಏನಾಯ್ತು ನಿನಗೆ? ಯಾಕದನ್ ಕೆಳಗಡೆ ಇಟ್ಟೆ? ಎಲ್ಲರ ಮುಂದೆ ಎಂತ ಅವಮಾನ ಆಯ್ತು. ಅವನಿ ಮುಂದೆ ನೀನ್ ಸೋತಿದ್ದಕ್ಕೆ ನಾವು ತಲೆ ತಗ್ಸೋ ಹಾಗಾಯ್ತು. ವೇದವತಿಯವರಂತ ಜಾತಕ ಹೊಂದಿರೋ ಸೊಸೆ ನೀನು. ಇಂಥ ಜಾಗದಲ್ಲಿ ಹೊಗಳಿಸ್ಕೊಳ್ಳೋ ಹಾಗೆ ನೀನು ಇರ್ಬೇಕೇ ಹೊರತು ನಿನಗೆ ಅವಮಾನ ಆದ್ರೆ ಎಷ್ಟು ಅಸಹ್ಯವಾಗಿರತ್ತೆ. ಹಾಗೆ ಮಾಡೋದು ನಂಗೆ ಏನಾದ್ರೂ ಇಷ್ಟ ಆಯ್ತಾ? ಏನ್ ತುಂಬಾ ಕ್ಲಾಸ್ ತಗೋತಿದ್ದೀರಾ? ಅಷ್ಟಕ್ಕೂ ನಾನು ಅನ್ಕೊಂಡಿದ್ವೊಂದು, ಅಲ್ಲಿ ನಡೆದಿದ್ದು ಇನ್ನೊಂದು. ನನಗೂ ಅವನಿಗೂ ಮಧ್ಯ ನೈವೇದ್ಯ ಸಮರ್ಪಿಸುವ ವಿಷಯದಲ್ಲಿ ನಿನ್ನೆಯಿಂದ ಒಂದು ಚಾಲೆಂಜ್ ನಡೀತಿದೆ. ನೀನ್ ಮಾಡಿರೋ ನೈವೇದ್ಯನ ಅಮ್ಮನವ್ರ ಮುಂದೆ ಸಮರ್ಪಿಸೋದಕ್ಕೆ ಬಿಡಲ್ಲ. ಸಮರ್ಪಿಸಿ ತೋರಿಸ್ತೀನಿ. ಸಮರ್ಪಿಸೋದಕ್ಕಾಗಲ್ಲ ಅಂತ ನಾನ್ ಚಾಲೆಂಜ್ ಮಾಡ್ತಿದ್ದೀನಿ. ಹೇಗಾದ್ರೂ ಅಮ್ಮನವರಿಗೆ ನೈವೇದ್ಯ ಸಮರ್ಪಿಸ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದಾಳೆ. ಅವಳು ಸಮರ್ಪಿಸಬಾರ್ದು. ನನ್ನ ಕತ್ತಲ್ಲಿರೋ ತಾಳಿನ ಎಲ್ಲರೂ ನೋಡೋ ಹಾಗೆ ಮಾಡ್ತೀನಿ. ಏನಾಯ್ತು ನಿಂಗೆ? ಯಾಕೆ ಹೀಗೆ ಮಾಡಿದೆ? ಈ ಒಂದು ಕೆಲಸನಾದ್ರೂ ಸರಿಯಾಗಿ ಮಾಡಕ್ಕಾಗ್ಲಿಲ್ವಾ? ನನ್ನ ಸೊಸೆ ಆಗ್ತಿರೋ ನೀನು ನಿನ್ನ ಕೈಯಾರೆ ಶುಭ ಆಗತ್ತೆ ಅನ್ಕೊಂಡ ಪ್ರತಿ ಸಲ ಹೀಗೆ ಮಾಡ್ತೀಯ. ಅರ್ಥ ಇಲ್ದಿರೋ ಕಾರಣ ಹೇಳ್ತೀಯ. ಇದು ನಿಜವಾಗ್ಲೂ ನಡೆದಿದ್ದು. ಮದುವೆಗೂ ಮುಂಚೆನೆ ಇಷ್ಟು ಟ್ವಿಸ್ಟ್ ನಡೀತಿದೆ. ಮದುವೆ ಆಗೋ ಅಷ್ಟ್ರಲ್ಲಿ ಎಷ್ಟು ಟ್ವಿಸ್ಟ್ ನಡೆಯಿತು ಏನೋ. ನೋಡು ಮಗಳೇ, ಕೊನೆ ಸ್ಟೇಜು ರೀಚ್ ಆಗಿದ್ದೀವಿ. ಇಂಥ ಸಮಯದಲ್ಲಿ ಅವನಿ ಜೊತೆ ಅನಾವಶ್ಯಕವಾಗಿರೋ ಚಾಲೆಂಜ್ಗಳ ಅಗತ್ಯನೇ ಹೇಳು. ನಿಹಾರಿಕಾ, ಇವನೇನಾದ್ರೂ ಕೇಳಿಸ್ಕೊಂಡ ಅನ್ಸುತ್ತೆ. ಏನಂತಾನೋ ಏನೋ, ನಾವು ಕ್ಷಣ ಕಾಣಿಸ್ಲಿಲ್ಲ ಅಂದ್ರೆ ಸಾಕು ತಲೆ ಕೆಟ್ಟವನಂಗ ಆಡ್ತಾನೆ. ಅವನಿ ಹೆಸರು ಕೇಳಿಸ್ತು? ಅವನಿ ಬಗ್ಗೆ ಏನ್ ಮಾತಾಡ್ಕೋತಿದ್ದೀರಾ? ನೈವೇದ್ಯ ಅರ್ಪಿಸಿದ್ಲಲ್ವಾ, ಆ ವಿಷಯದ ಬಗ್ಗೆನೇ ಮಾತಾಡ್ಕೋತಿದೀವಿ. ಅವನಿ ನಿನ್ಗಿಂತ ಗ್ರೇಟ್. ನನಗೆ ಹೆಂಡತಿ ಆಗೋಳು ಸಕ್ಸಸ್ಫುಲ್ ಆಗಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡಿ ವೇದವತಿಯವ್ರ ಹತ್ರ ಶಬಾಷ್ ಅನ್ಸ್ಕೊಂಡ್ಳು. ನನ್ನ ಹೆಂಡತಿ ಸೂಪರ್. ನನ್ನ ಹೆಂಡತಿ ಒಂದು ಅದ್ಭುತ. ಅವನಿ ವಿಕಾಸ್ ಜೋಡಿ ಸೂಪರ್. ಇವನೊಬ್ಬ ನಮ್ ಪ್ರಾಣ ತಿನ್ನಕ್ಕೆ ತಮ್ಮ ಆಗಿದ್ದಾನೆ. ಇಲ್ಲ ಅಂದಿದ್ರೆ ಕಾಳಿ ಮಾತೆಗೆ ಬಲಿ ಕೊಡ್ತಿದ್ದೆ. ಅವನಿ ಆಗ್ಲೇ ಅವನ ಹೆಂಡತಿ ಆಗಿರೋ ಹಾಗೆ ಫೀಲ್ ಆಗೋಗ್ತಿದ್ದಾನೆ. ನೈವೇದ್ಯ ವಿಷಯದಲ್ಲಿ ಅನ್ಕೊಳ್ದೇನೆ ಶ್ರೀಕರ್ ಹೆಲ್ಪ್ ಮಾಡ್ದ ಅನ್ನೋ ವಿಷಯ ಗೊತ್ತಾದ್ರೆ, ಅವನಿಗೆ ಶ್ರೀಕರ್ ಜೊತೆ ಮದ್ವೆ ಆಗೋಗಿದೆ ಅನ್ನೋ ವಿಷಯ ಗೊತ್ತಾದ್ರೆ ಎದೆ ಒಡೆದು ಸತ್ತು ಹೋಗ್ತಾನೆ. ಶ್ರೀಕರ್ಗೆ ಹಳೇದು ನೆನ್ಪಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮದ್ವೆ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವನ ಜೊತೆ ಅವನಿ ಮದ್ವೆ ನಡೆಯೋದು ಅಂದ್ರೆ 3ನೇ ಪ್ರಪಂಚ ಯುದ್ಧ ನಡೆಯೋದಕ್ಕೆ ಸಮಾನ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಂತ ಯುದ್ಧ ಯಾವ ರೂಪದಲ್ಲೂ ಬರಬಾರ್ದು ಅಂತ ನಾ ಕೇಳ್ಕೊತಿದ್ದೀನಿ. ಸರಿ ಕಣ, ಇವತ್ತು ನನಗೆ ಭೇಟಿ ಮಾಡೋಕ್ಕಾಗಲಿಲ್ಲ. ನಾಳೆ ಮಾತ್ರ ಖಂಡಿತ ಮೀಟ್ ಆಗ್ತೀನಿ, ಓಕೆನಾ?
ಇಡ್ತೀನಿ, ಬಾಯ್. ವಿಕಾಸ್ ಅಲ್ಲಿರ್ಬೇಕಾದ್ರೆ ನೀನ್ ಇಲ್ಲಿಗೆ ಯಾಕೆ ಬಂದೆ ಅವನಿ? ಥ್ಯಾಂಕ್ಸ್ ಬಾವಾ. ಏನಕ್ಕೆ? ನಾನು ಅಮ್ಮನವ್ರಿಗೆ ನೈವೇದ್ಯ ಕೊಡೋದಕ್ಕೆ ನೀನ್ ನನಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿದ್ಯಾ. ನಾನೇನ್ ಮಾಡ್ದೆ? ಇವರಿಬ್ರು ಇಲ್ಲಿಗೆ ಬಂದು ಏನ್ ಮಾತಾಡ್ಕೋತಿದ್ದಾರೆ? ನೀರ್ ಬೀಳೋದು ನೀನ್ ಬೇಕು ಅಂತ ಮಾಡದೇ ಇದ್ರು ನನಗದು ತುಂಬಾ ದೊಡ್ಡ ಉಪಯೋಗ ಆಯ್ತು. ಅದ್ರಲ್ಲಿ ಅಂತ ಉಪಯೋಗ ಏನಿದೆ? ನನ್ನಿಂದ ನಿನಗೆ ಅನಾವಶ್ಯಕವಾಗಿ ಡಿಸ್ಟರ್ಬೆನ್ಸ್ ಆಯ್ತೇನೋ ಅನ್ಕೊಂಡೆ. ಅದ್ರಿಂದ ಎಷ್ಟು ಸಹಾಯ ಆಯ್ತೋ ನನಗ್ ಗೊತ್ತು ಬಾವಾ. ಹೋಗ್ಲಿ ಬಿಡು, ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಳ್ಳೇದೇ ಮಾಡಿದೀನಿ ಹೊರತು ಕೆಟ್ಟದ್ ಮಾಡ್ಲಿಲ್ಲ. ಅದೇ ಸಂತೋಷ. ಒಂದ್ ಮಾತು ಹೇಳ ಬಾವಾ. ಹೇಳು. ನಮ್ಮಿಬ್ಬರ ಮಧ್ಯ ಎಷ್ಟೋ ಜನ್ಮಗಳ ಬಂಧ ಇದೆ ಬಾವಾ. ನನ್ ತಮ್ಮ ಅವಳ ಕುತ್ತಿಗೆ ತಾಳಿ ಕಟ್ಟಿರೋ ಹಾಗೆ ಎಷ್ಟೋ ಜನ್ಮದ ಸಂಬಂಧ ಇದೆ ಅನ್ನೋ ಹಾಗೆ ಹೇಳ್ತಿದ್ದಾಳೆ. ಅದೇ ಅಲ್ವಾ, ವಿಕಾಸ್ ಜೊತೆ ಮದ್ವೆ ಫಿಕ್ಸ್ ಆಗಿದ್ರು ಶ್ರೀಕರ್ ಮೇಲೆ ಆಸೆ ಸಾಯ್ತಾ ಇಲ್ಲ ಅನ್ಸುತ್ತೆ. ನಮ್ದು ಬೇರೆ ಮಾಡಕ್ಕಾಗದೇ ಇರೋ ಸಂಬಂಧ, ದೇವ್ರ ಜೊತೆ ಮಾಡಿರೋ ಸಂಬಂಧ 100 ಕಾಲ ಇರತ್ತೆ. ಏನವನಿ ಇವತ್ತು ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಅಮ್ನೋರ್ ಸನ್ನಿಧಿನಲ್ಲಿ ಯಾಕೋ ಮನ್ಸಲ್ಲಿರೋ ಮಾತೆಲ್ಲ ಹೇಳ್ಕೋಬೇಕು ಅನ್ನಿಸ್ತು. ಬೇರೆ ಮಾಡಕ್ಕಾಗ್ದಿರೋ ಬಂದ ಅಂತ ಹೇಳ್ತಿದೀಯಾ? ನಾವೇನಾದ್ರೂ ಗಂಡ ಹೆಂಡ್ತಿನ ಹಾಗನ್ಕೊಳಕ್ಕೆ? ನಾನು ನಿಹಾರಿಕಾ ಮದ್ವೆ ಮಾಡ್ಕೋತಿದ್ದೀವಿ, ನೀನು ವಿಕಾಸ್ ಮದ್ವೆ ಮಾಡ್ಕೋತಿದ್ದೀರಾ. ಮದ್ವೆಯಿಂದ ಒಂದಾದ್ರೇನೆ ಬೇರೆ ಮಾಡಕ್ಕಾಗ್ದಿರೋ ಬಂದ ಅದು. ನೀನ್ ಹೇಳಿದ್ದು ಅಕ್ಷರಶಃ ನಿಜ ಬಾವ. ಅದಕ್ಕೆ ಬೇರೆ ಮಾಡಕ್ಕಾಗದೇ ಇರೋ ಸಂಬಂಧ ಅಂದಿದ್ದು. ಶ್ರೀಕರ್ ಏನೋ ಮದುವೆ ಆಗಿರೋರ್ ಬಗ್ಗೆ ಹೇಳ್ತಿದ್ದಾನೆ, ಅವನಿ ಏನೋ ಅರ್ಥ ಆಗಿ ಆಗದೆ ಇರೋ ಹಾಗೆ ಮಾತಾಡ್ತಿದ್ದಾಳೆ. ಅವನಿ ಮಾತಲ್ಲಿ ಏನೋ ಮರ್ಮ ಇದೆ ಅಣ್ಣ. ಹೌದು, ಶ್ರೀಕರ್ಗೆ ಹಳೇದ್ ನೆನ್ಪಗ್ ಬಂದಿಲ್ವಲ್ಲ ಅಂತ ಅವನ್ ತಲೆನ ಇನ್ನೂ ಕೆಡಿಸ್ತಾ ಇದ್ದಾಳೆ ಇವಳು. ಏನೋ ಇವತ್ ನಿನ್ ಮಾತುಗಳು ನನಗೆ ಹೊಸದಾಗಿ ವಿಚಿತ್ರವಾಗಿ ಅನಿಸ್ತಿದೆ. ಒಂದ್ ಮಾತಲ್ಲಿ ಹೇಳೋದಾದ್ರೆ ಅರ್ಥನೇ ಆಗ್ತಿಲ್ಲ. ಸಮಯ ಬಂದಾಗ ಅಮ್ನೋರ್ ಸಂಕಲ್ಪ ಮಾಡಿದಾಗ ಎಲ್ಲ ಅರ್ಥ ಆಗತ್ತೆ ಬಿಡು. ಏನೇ ಆದ್ರೂ ಇವತ್ ನೀನ್ ಮಾಡಿರೋ ಸಹಾಯಕ್ಕೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಇಟ್ಸ್ ಓಕೆ ಅವನಿ. ಅವನಿಗಿವತ್ತು ಏನಾಗಿದೆ? ಇವ್ರ ಕತೆ ಏನೋ ನಮಗ್ ಮನೇಲೂ ಅರ್ಥ ಆಗಲ್ಲ, ಬೀದಿಲೂ ಅರ್ಥ ಆಗಲ್ಲ. ದಿನಕ್ಕೆ ಅವನಿ ಮುಂದೆ ಶತದಡ್ರು ಆಗೋಗ್ತಿದೀವಿ. ಎಲ್ಲಾ ದಿನಗಳು ಅವನಿದೆ ಆಗಿರಲ್ಲ ಅಣ್ಣ. ಎಲ್ಲೋ ಏನೋ ನಡೀತಿದೆ ಅನ್ಸ್ತಿದೆ. ಅಕ್ಕ, ಏನಕ್ಕ ಇಷ್ಟ ಲೇಟು? ನಿಂಗ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅಕ್ಕ, ಮೊದಲು ನಿನ್ಗೊಂದು ವಿಷಯ ಹೇಳಬೇಕು. ನಾನು ನೈವೇದ್ಯ ಸಮರ್ಪಿಸಬಾರ್ದು ಅಂತ ನಿಹಾರಿಕಾ ಏನ್ ಮಾಡಿದ್ಲು ಗೊತ್ತಾ? ನಿನ್ ಕಾಲಿಗೆ ಹಚ್ಚಿರೋ ಅರಿಶಿಣದಲ್ಲಿ ಡೇಂಜರ್ ನಾಟಿ ಔಷಧಿನ ಬೆರೆಸಿದೀನಿ. ಅಷ್ಟೆಲ್ಲ ಮಾಡಿದ್ರೂ ಶ್ರೀಕರ್ ಭಾವನಿಂದ ನಾನು ಪ್ರದಕ್ಷಿಣೆ ಪೂರ್ತಿ ಮಾಡಿ ಅಮ್ನೋರ್ ಮುಂದೆ ನೈವೇದ್ಯ ಇಡೋದಕ್ಕಾಯ್ತು. ಇವತ್ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವನಿ, ನಿನಗ್ ಗೊತ್ತಿಲ್ದ ಹಾಗೆ ನಿನ್ ಹಿಂದೆ ಮತ್ತೊಂದು ಕುತಂತ್ರ ನಡೀತಿದೆ. ಯಾಕಾತರ ಹೇಳ್ದೆ? ನಾನ್ ತಡವಾಗಿ ಬರೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ನಾನಿಲ್ಲಿಗ್ ಬರ್ದಿರೋ ಹಾಗೆ ಯಾರೋ ಪ್ಲಾನ್ ಮಾಡಿದ್ರು.
ನನಗೋಸ್ಕರ ನಿನ್ ತಾಳಿನ ಭಾವಂಗ್ ಕೊಟ್ಟು ಅರಿಶಿನ ದಾರ ಕಟ್ಕೊಂಡ್ಯಾ? ತಾಳಿನ ಕಟ್ದವನೆ ಸರಿಗಿಲ್ದೇ ಇರ್ಬೇಕಾದ್ರೆ ನನ್ನ ತಾಳಿ ಏನಾದ್ರೂ ಪರವಾಗಿಲ್ಲ. ನಿನಗ್ ಶ್ರೀಕರ್ ಕಟ್ಟಿರೋ ತಾಳಿ ನಿನ್ ಕತ್ತಲ್ಲಿ ಶಾಶ್ವತವಾಗಿದ್ರೆ ಸಾಕು. ಅವನಿ, ಮಾಮೂಲಿಯಾಗಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಒಂದ್ ನಿರ್ಧಾರ ತಗೊಂಡಿರೋದಕ್ಕೆ ನಾನಿಲ್ಲಿ ಬಂದಿರೋದು. ನಿರ್ಧಾರನಾ? ಅಮ್ಮನವ್ರ ಸಾಕ್ಷಿಯಾಗಿ ನಿಮ್ ಮದುವೆ ವಿಷಯನ ಎಲ್ರಿಗೂ ಹೇಳ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ನಿಮ್ ಮ್ಯಾರೇಜ್ ಸರ್ಟಿಫಿಕೇಟ್ನ ತಗೊಂಡ್ ಬಂದಿದ್ದೀನಿ. ಇವತ್ತು ಆ ಅಮ್ಮನವರು ನಿನ್ ಪರವಾಗಿದ್ದಾಳೆ ಅನಿಸ್ತಿದೆ. ಇವತ್ತು ನಿನ್ ಮದ್ವೆ ನಿಜನ ಹೇಳ್ಬಿಡೋಣ. ಬೇಡ ಅಕ್ಕ, ಅಮ್ಮನವ್ರ ಕೃಪೆ ನಿನ್ ಮೇಲಿರುತ್ತೆ. ನೀನೇನ್ ಭಯ ಪಡ್ಬೇಡ. ಇದು ಸಂದರ್ಭ ಅಲ್ಲ. ಮೊದ್ಲೆಲ್ಲ ನೀನ್ ಎಷ್ಟು ಸಂದರ್ಭ ಬಿಟ್ಕೊಟ್ಟಿದ್ಯೋ ನನಗ್ ಗೊತ್ತು. ಈ ಸರಿ ನನ್ ತಡಿಬೇಡ. ಅಕ್ಕ, ನನ್ ಮದ್ವೆ ವಿಷಯ ಹೊರಗೆ ಗೊತ್ತಾಗ್ಬೇಕು ಅನ್ನೋ ಆಸೆ ನನಗಿರಲ್ವಾ ಹೇಳು? ಸದ್ಯಕ್ಕೆ ಪರಿಸ್ಥಿತಿಗಳು ಪರೀಕ್ಷೆ ಆಗಿದೆ. ನಮ್ಗೆ ಅನುಕೂಲವಾಗಿಲ್ಲ. ದಾರ ಕೂಡ ಹಾವಾಗಿ ಕಚ್ಚತ್ತೆ ಅನ್ನೋ ಹಾಗೆ ನಾವ್ ಹೇಳೋ ನಿಜ ಕೂಡ ನಮ್ ಪಾಲಿಗೆನೆ ಅಪಾಯ ಆಗೋ ಸಾಧ್ಯತೆ ಇದೆ. ಅದಕ್ಕೆ ನಿಜನ್ ಮುಚ್ಚಿಡೋದೇ ಒಳ್ಳೇದು ಅನ್ಕೊಂತೀನಿ. 4 ದಿನದಲ್ಲಿ ಆ ವಿಕಾಸ್ ಜೊತೆ ನಿನ್ ಮದ್ವೆ, ಶ್ರೀಕರ್ ಜೊತೆ ನಿಹಾರಿಕಾ ಮದ್ವೆ. ನೆನ್ಪಿದ್ಯಾ ನಿನ್ಗೆ? ಕೊನೆ ಕ್ಷಣದಲ್ಲಾದ್ರೂ ನಂಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ನಾವೇ ನಿಜ ಹೇಳೋಕ್ಕೂ ನಿಜ ಅದಾಗದೆ ಗೊತ್ತಾಗೋದಕ್ಕೂ ಮಧ್ಯ ತುಂಬಾ ವ್ಯತ್ಯಾಸ ಇದೆ. ಇನ್ನೂ ನೀನ್ ದಡ್ಡಿ ತರ ಮಾತಾಡ್ಬೇಡ. ದಯವಿಟ್ಟು ಅರ್ಥ ಮಾಡ್ಕೋ. ಮೊದಲು ನಾವು ಮಾಡ್ಬೇಕಾಗಿರೋದೇನಂದ್ರೆ ನೀನಿಲ್ಲಿಗೆ ಬರ್ದೇ ಇರೋ ಹಾಗೆ ಮಾಡಿರೋರು ಯಾರು ಅಂತ ತಿಳ್ಕೊಳ್ಳೋದು. ಅವನಿ, ಅಮ್ಮ ಅವನಿ. ಬಂದೆ ಅತ್ತೆ. ಅಕ್ಕ, ನಿಂಗೆ ಕೈ ಮುಗಿತೀನಿ, ಅವಸರ ಪಡ್ಬೇಡ. ನಾನು ಬಂದು ಮಾತಾಡ್ತೀನಿ ಪ್ಲೀಸ್. ಅಷ್ಟರಲ್ಲಿ ಯಾವ ನಿರ್ಧಾರನೂ ತಗೋಬೇಡ. ಪ್ರತಿ ಸಲ ಹೀಗೆ ಮಾಡ್ತಾಳೆ. ಲೇ, ನಿಂತ್ಕೊಳ್ಳೋ. ಆ ಪೊರ್ಕಿ ಇಲ್ಲಿದಾನಲ್ಲ, 2-3 ಸರಿ ನನ್ನಿಂದ ತಪ್ಪಿಸ್ಕೊಂಡ. ತಕ್ಷಣ ಇವನನ್ನ ಪೊಲೀಸಿಗೆ ಒಪ್ಪಿಸ್ಬೇಕು. ನಿನ್ ಮನೆನ ಲಾಕ್ ಮಾಡಿಸಿದ್ನಲ್ಲ, ನೀನ್ ಹೇಗ್ ಬಂದೆ? ಆ ಕೆಲ್ಸ ಮಾಡಿದ್ದು ನೀನಾ? ನಾನೇ. ಯಾಕ್ ಮಾಡಿದ್ದು? ನಾನಿಲ್ಲಿಗ್ ಬರಬಾರ್ದು ಅಂತ ಯಾಕೆ ಪ್ಲಾನ್ ಮಾಡಿದೆ? ನಾನಿಲ್ಲಿಗ್ ಬಂದ್ರೆ ನಿನಗಾಗೋ ನಷ್ಟ ಏನೋ? ಹೇಳೋ ಹೇಳೋ ಹೇಳೋ. ಈ ವಿಕಾಸ್ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನನ್ ತಂಟೆಗೆ ಬರ್ಬೇಡ. ವಿಕಾಸ್ ಅಂದ್ರೆ ನೀನಾ? ಎಸ್, ನಾನೇ. ನಮ್ಮ ಅವನಿನ? ನಿನ್ ತಂಗಿ ಅವನಿನ ಮದುವೆ ಮಾಡ್ಕೊಳ್ತಿರೋದು ನಾನೇ.